ಶುಕ್ರವಾರ ರಾತ್ರಿ 11 ಗಂಟೆಗೆ 9ನೇ ವಾರದ ನಾಮಿನೇಷನ್ ಪ್ರಕ್ರಿಯೆ ವೋಟಿಂಗ್ ಲೈನ್ ಕ್ಲೋಸ್ ಆಗಿಬಿಟ್ಟಿದೆ, ಮುಕ್ತಾಯ ಹೋಗ್ಬಿಟ್ಟಿದೆ. ಶನಿವಾರ ಬೆಳಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ. ಇದರಲ್ಲಿ ಗಿಲ್ಲಿ ನಟರವರು 63% ಮತಗಳನ್ನು ತೆಗೆದುಕೊಂಡು ಟ್ರೆಂಡ್ ಪ್ರಕಾರನೇ ಮುಂದುವರಿತಾ ಇದ್ದಾರೆ. ಪ್ರತಿ ವಾರದಲ್ಲೂ ಇವರು ಫಸ್ಟ್ ಇರ್ತಾ ಇದ್ದಾರೆ. ಇವತ್ತು ಕೂಡ ಫಸ್ಟ್ ಇದ್ದಾರೆ. 18.3 ವೋಟ್ಗಳನ್ನು ಅವರು ತೆಗೆದುಕೊಂಡಿದ್ದಾರೆ. ಕಾವ್ಯ ಅವರು ಸೆಕೆಂಡ್ ಇದ್ದಾರೆ, 13% ವೋಟ್ಗಳನ್ನು ತಗೊಂಡಿದ್ದಾರೆ. ರಘು 3ನೇ ಸ್ಥಾನದಲ್ಲಿದ್ದಾರೆ, ಅವರು 6% ವೋಟು. ಮಾಳು 4ನೇ ಸ್ಥಾನದಲ್ಲಿದ್ದಾರೆ, ಅವರು ಕೂಡ 6% ವೋಟ್. ಧ್ರುವ ಅಂತ 5ನೇ ಸ್ಥಾನದಲ್ಲಿ ಇದ್ದಾರೆ, ಅವರು 1.3 ವೋಟ್ಗಳನ್ನು ತಗೊಂಡಿದ್ದಾರೆ. ಜಾನಿ ಅವರು 6ನೇ ಸ್ಥಾನದಲ್ಲಿದ್ದಾರೆ, 4% ಮತಗಳನ್ನು ತಗೊಂಡಿದ್ದಾರೆ. ಅಶ್ವಿನಿ ಗೌಡರವರು 3% ಮತಗಳನ್ನು ತೆಗೆದುಕೊಂಡು ಮನೆಗೆ ಹೋಗಲಿಕ್ಕೆ ಸಿದ್ಧವಾಗಿ ಕೂತಿದ್ದಾರೆ ಅಂತಲೇ ಹೇಳ್ಬೋದು. ಹಾಗಾಗಿ ಜನ ತೀರ್ಮಾನ ಮಾಡಿದ್ದಾರೆ ಅಶ್ವಿನಿ ಗೌಡ ಮನೆಗೆ ಹೋಗ್ಬೇಕಂತೇಳಿ. ಎಲ್ಲ ಒಂದು ಕಡೆ ಜಾನ್ವಿ ಅವರಿಗೆ ಚಾನ್ಸ್ ಇದೆ, ಯಾಕಂದರೆ ಜಾನ್ವಿ ಅವರು ಈ ವಾರದಲ್ಲಿ ಪ್ರತಿ ವಾರದಲ್ಲೂ ಆಟನೇ ಆಡ್ತಾ ಇಲ್ಲ. ಅಶ್ವಿನಿ ಗೌಡ ಸ್ವಲ್ಪ ಅಲ್ಲಿ ಏನಾದರೂ ಜಗಳ ಆಡ್ತಾ ಯಾವುದೋ ಒಂದು ಟಾಸ್ಕ್ಗಳನ್ನು ಆಡ್ತಾ ಇದ್ದಾರೆ, ಆದರೆ ಜಾನ್ವಿ ಯಾವುದರಲ್ಲೂ ಉಪಯೋಗ ಇಲ್ಲ. ಹಾಗಾಗಿ ಜಾನ್ವಿ ಅವರು ಮನೆಗೆ ಹೋದರೂ ಆಶ್ಚರ್ಯ ಇಲ್ಲ. ಜಾನ್ವಿ ಅಥವಾ ಅಶ್ವಿನಿ ಗೌಡ ಫಿಕ್ಸ್ ಮನೆಗೆ ಹೋಗ್ತಾರೆ ಅಂತ ಹೇಳ್ಬೋದು ಈ ವಾರದಲ್ಲಿ. ಲಕ್ಸುರಿ ಟಾಸ್ಕ್ನಲ್ಲಿ ಟಿ ಗಾಂಚಲಿ ಅನ್ನೋ ವಿಷಯದಲ್ಲಿ ಜಗಳ ಆಗುತ್ತೆ. ಧನುಷ್, ಧ್ರುವಂತ್ ಹಾಗೂ ಸೂರಜ್ ಅವರಿಗೆ. ಧನುಷ್ ಅವರಿಗೆ ಧ್ರುವಂತ್ ಅವರು ಬೈದಿರ್ತಾರೆ ಗಾಂಚಲಿ ಬಹಳ ಅಂತೇಳಿ. ಅದನ್ನು ಧನುಷ್ ಅವ್ರು ಕೇಳಿಸ್ಕೊಂಡಿರಲ್ಲ, ಆದರೆ ಸೂರಜ್ ಅವರು ಅದನ್ನು ಕೇಳಿಸ್ಕೊಂಡು ಧನುಷ್ ಅವರ ಹತ್ರ ಫಿಟ್ಟಿಂಗ್ ಇಟ್ಟು ಚಾಡಿ ಇಟ್ಟು ಜಗಳಕ್ಕೆ ಹಚ್ತಾನೆ. ಆವಾಗ ಧನುಷ್ ಅವರು ಧ್ರುವಂತ್ ಅವ್ರ ಜೊತೆ ಜಗಳಕ್ಕೆ ಇರ್ತಾರೆ. ಈ ಥರ ಹೇಳ್ತೀಯ ನನಗೆ ಅನ್ನುವಂಥದ್ದನ್ನು, ಹೌದು ನೀನು ನನಗೆ ಇಟ್ಕೊಳ್ಳಪ್ಪ ತಗೊಳ್ಳಪ್ಪ ಅನ್ನುವಂಥ ಏಕವಚನದಲ್ಲಿ ಬಳಸಿದ್ದಂತಹ ಸಂದರ್ಭದಲ್ಲಿ ನಾನು ಅದನ್ನು ಹೇಳಿದ್ದೇನೆ ಅಂತ ಹೇಳ್ತಾನೆ. ಆವಾಗ ಸ್ಪಂದನ ಕೂಡ ಇವರಿಗೆ ಸಪೋರ್ಟ್ ಮಾಡ್ತಾ ಮತ್ತಷ್ಟು ಜಗಳ ಮಾಡ್ತಾರೆ. ಹೋಗಲು ಬಾರಲು ಅನ್ನುವಂಥ ರೀತಿಯಲ್ಲಿ ಕೈ ಮಿಲುವಾಸುವ ಹಂತದಲ್ಲಿ ಹೋಗಿರುತ್ತೆ ಜಗಳ. ನಿನಗೆ ಗಾಂಚಲಿ ಕಣೋ, ನಿನಗೆ ಟೀ ಗಾಂಚಲಿ ಕಣೋ, ನಿನಗೆ ಟೀ ಗಾಂಚಲಿ ಕಣೋ ಎನ್ನುವಂಥ ರೀತಿಯಲ್ಲಿ ಒಬ್ರಿಗೊಬ್ಬರು ಹೋಗೋ ಏನಲು ಬಾರಲು, ನೀನೇನು ಕಿತ್ತು ಹಾಕೊಳ್ತೀವೋ, ನೀನೇನು ಡಬ್ಬು ಹಾಕೊಳ್ತೀವೋ ಅನ್ನೋ ರೀತಿಯಲ್ಲಿ ಜಗಳ ಆಗುತ್ತೆ. ಇದು ನಿನ್ನ ಮನೆಯಲ್ಲ, ನೀನು ಇಲ್ಲಿ ಏನು ಡಬ್ಬು ಹಾಕೋಕ್ಕಾಗಲ್ಲ, ಏನು ಕಿತ್ತು ಹಾಕೋಕ್ಕಾಗಲ್ಲ, ನೀವು ಏನು ಕಿತ್ತು ಹಾಕೋಕ್ಕಾಗಲ್ಲ ಅನ್ನೋ ರೀತಿಯಲ್ಲಿ ಮೂವರು ಒಬ್ರಿಗೊಬ್ಬರು ಜಗಳ ಆಗ್ತಾರೆ. ನೋಡಿ, ಇಲ್ಲಿ ಈ ಸೂರಜ್ ಅವರು ಈ ಫಿಟ್ಟಿಂಗ್ ಇಟ್ಟು ಜಗಳಕ್ಕೆ ಹಚ್ಚಿದ್ರು ಅಂತಲೇ ಹೇಳ್ಬೋದ್ರಿ. ಯಾಕಂದರೆ ಈ ಧ್ರುವಂತ್ ಅವರು ಬೈದಿದ್ದನ್ನು ಧನುಷ್ ಅವರು ಕೇಳಿಸ್ಕೊಂಡಿರಲಿಲ್ಲ, ಅಷ್ಟಕ್ಕೆ ಸುಮ್ಮನಾಗ್ಬಿಟ್ಟಿದ್ರೆ ಈ ಜಗಳ ಆಗ್ತಾ ಇರಲಿಲ್ಲ. ಆದರೆ ಇದು ದೊಡ್ಡ ಮಟ್ಟದ ರಾಂದಂತ ನಡೆದೋಯ್ತು ಅಂತಲೇ ಹೇಳ್ಬೋದು. ಮಾಂಸ ಬೇಕಂತ ಧನುಷ್ ಹಾಗೂ ಸೂರಜ್ ಅವರು ಒದ್ದಾಡ್ತಾ ಇದ್ರೆ ಟೀಗೋಸ್ಕರ ಈ ಧ್ರುವಂತ್ ಬಡ್ದಾಡ್ತಾ ಇರ್ತಾರೆ. ಇಂಥ ಸಂದರ್ಭದಲ್ಲಿ ಜಗಳ ಆಗಿರುತ್ತೆ. ಈ ಬಿಗ್ ಬಾಸ್ ಮನೆಯಲ್ಲಿ ಕೇವಲ ಚಿಕ್ಕ ಮಕ್ಕಳ ಥರ ಕ್ಷುಲ್ಲಕ ಕಾರಣಕ್ಕೆ ಬರೀ ತಿನ್ನೋದಕ್ಕೋಸ್ಕರ ಜಗಳ ಆಡ್ತಾ ಇದ್ದಾರೆ ಹೊರತು ಯಾರು ಬಿಗ್ ಬಾಸನ್ನು ಗೆಲ್ಲುವತ್ತ, ಒಳ್ಳೆಯ ವ್ಯಕ್ತಿತ್ವ ತೋರಿಸುವತ್ತ ಕಣ್ಣಿಟ್ಟಿಲ್ಲ ಅಂತಲೇ ಹೇಳ್ಬೋದು. ಎಲ್ಲರೂ ಫೇಕ್ ಮುಖವಾಡ ಹಾಕ್ಕೊಂಡು ಜಗಳ ಆಡ್ತಾ ಕಿರಿಕಿರಿ ಮಾಡ್ತಾ ದಬ್ಬು ಹಾಕೋದೇನು ಇಲ್ಲ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದಾರೆ. ಈ ಬಿಗ್ ಬಾಸ್ ಗೆಲ್ಲುವಂಥ ಅರ್ಹತೆ ಇವ್ರು ಯಾರಿಗೂ ಇಲ್ಲ. ಹಾಗಾಗಿ ಈ ವಾರ ಕೂಡ ಯಾರಿಗೂ ಕಿಚ್ಚನ ಚಪ್ಪಾಳೆನೂ ಸಿಗೋದಿಲ್ಲ. ಇದರಲ್ಲಿ ತುಂಬ ಕಳಪೆಗಳು ಇವತ್ತು ಬರೋ ಸಾಧ್ಯತೆ ಇದೆ. ಉತ್ತಮ ಅಂತೂ ಯಾರಿಗೂ ಸಿಗೋ ಅವಕಾಶವಿಲ್ಲ. ಅದರಲ್ಲಿ ಈ ರಘು ಅವರಿಗೆ ಉತ್ತಮ ಸಿಗುವಂಥ ಚಾನ್ಸಸ್ ಇದೆ. ಈಗ ಈ ವಾರದಲ್ಲಿ ಬಿಟ್ಟರೆ ಯಾರು ಈ ಕಿತ್ತು ಹಾಕಿಲ್ಲ, ಡಬ್ಬು ಹಾಕಿಲ್ಲ ಅಂತಲೇ ಹೇಳ್ಬೋದು. ಈ ವಾರದಲ್ಲಿ ಗಿಲ್ಲಿ ಮಾತ್ರ ಓವರ್ ಮಾಡ್ತಾ ಇದ್ದಾನೆ. ರಘು ಅವರು ಊಟ ಮಾಡುವ ಸಂದರ್ಭದಲ್ಲಿ ಗಿಲ್ಲಿ ಚಪಾತಿ ತೊಗೊಂಡು ಬಾ ಅಂತ ಹೇಳಿದ್ರು ಕೂಡ ಅದನ್ನು ಕೇಳಿಸ್ಕೊಳ್ಳದೆ ತನ್ನ ತಟ್ಟೆಯೊಂದಿಗೆ ಬಂದು ಊಟಕ್ಕೆ ಕೂತು ಬಿಡ್ತಾನೆ ಮಂಜಣ್ಣನವರ ಪಕ್ಕದಲ್ಲಿ. ಹಾಗೂ ಮಂಜಣ್ಣನವ್ರ ಜೊತೆ ಜಗಳಕ್ಕೆ ನಿಂತು ಬಿಡ್ತಾನೆ. ಅವರ ಊಟ ಮಾಡ್ತಿರುವ ತಟ್ಟೆ ನಂದು, ನಾನು ಊಟ ಮಾಡಿದ್ದೀನಿ ಇದರಲ್ಲಿ 4 ಸಾರಿ ಅಂತೇಳಿ ಆ ತಟ್ಟೆಗೆ ಕಸುವಂಥ ಪ್ರಯತ್ನ ಮಾಡಿದಾಗ ಉಗ್ರ ಮಂಜಣ್ಣನವರು ಉಗ್ರ ರೂಪ ತಾಳಿ ಗಿಲ್ಲಿ ಅವ್ರ ಜೊತೆ ಜಗಳಕ್ಕೆ ನಿಲ್ತಾನೆ. ಏನಲ್ಲಿ ಚೆನ್ನಾಗಿ ಮಾತಾಡಲಿ, ಮತ್ತೆ ಕೋಪ ಗೀಪ ಬಂದರೆ ಊಟ ಮಾಡೋ ತಟ್ಟೆಯನ್ನು ಕಸ್ಕೊಂಡ್ರೆ ನೀನು ಚೆನ್ನಾಗಿರಲ್ಲ, ನಿನ್ನ ಹಣೆ ಬರೋ ಬದಲಾಯಿಸ್ಬಿಡ್ತೀನಿ, ನೀನು ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಗದರಿಸ್ತಾ ಇರ್ತಾರೆ, ಅವ್ರನ್ನ ದಬಾಯಿಸ್ತಾರೆ. ಆಗ ಗಿಲ್ಲಿ ನಟರವರು ಊಟ ಮಾಡದೆ ಉಳಿದ ಊಟವನ್ನು ಕಸದ ಬುಟ್ಟಿಗೆ ಎಸಿತಾರೆ. ಇಲ್ಲಿ ಗಿಲ್ಲಿ ನಟರವರ ಉದ್ದಟತನ ಗೊತ್ತಾಗತ್ತೆ. ಬೇಕಂತಾನೆ ಕಾಲು ತೆಗೆಯೋದು, ಏನು ಓವರ್ ಮಾಡ್ಲಿಕ್ಕೆ ಹೋಗಿ ತಾನೇ ಪೇಚಿಗೆ ಸಿಲುಕುವಂಥದ್ದು, ಇದೆಲ್ಲೋ ಒಂದು ಕಡೆ ಗಿಲ್ಲಿ ನಟರ ಕಾಮಿಡಿ ಭಾವ ಹೋಗಿ ಒಂಥರ ಕಿರಿಕಿರಿ ಭಾವನೆ ಹುಟ್ಟಾಕ್ಬಿಟ್ಟಿದೆ. ನಿಜವಾಗ್ಲೂ ಇವರು ಬೇರೆಯವ್ರಿಗೆ ಹೆರಿಟೇಟ್ ಮಾಡ್ತಾ ಇದ್ದಾರೆ. ಕಾಮಿಡಿ ಮಾಡಬೇಕು, ಜನರಿಂದ ಮೆಚ್ಚುಗೆ ಪಡಿಬೇಕು, ಮತ್ತಷ್ಟು ನಾಮಿನೇಷನ್ ಅಂತ ಬಂದಾಗ ಓಟ್ ಪಡಿಬೇಕು ಅನ್ನುವಂಥ ಭರಾಟೆಯಲ್ಲಿ ಕೆಟ್ಟದಾಗಿ ಚೀಫಾಗಿ ಬಿಹೇವಿಯರ್ ಮಾಡ್ತಾ ಇದ್ದಾರೆ ಗಿಲ್ಲಿ ನಟ ಅಂತಲೇ ಹೇಳ್ಬೋದು. ಇವ್ರಿಗೇನು ಕಾಮನ್ ಸೆನ್ಸ್ ಇಲ್ವಾ, ಏನು ಬಿಹೇವಿಯರ್ ಯಾವ ಥರ ಇದೆಯಾ, ಎಲ್ಲ ಒಂದು ಹುಚ್ಚಂತನ ಮನೆಯಲ್ಲಿ ಹಾಕಿಬಿಟ್ಟಿದ್ದಾರೆ ಬಿಗ್ ಬಾಸ್ ಮನೆಯಲ್ಲಿ ಅನ್ನುವಂಥ ಪ್ರಶ್ನೆ ನಮಗೆ ಕಾಡ್ತಾ ಇದ್ದಾವೆ ವೀಕ್ಷಕರೇ. ಟಾಸ್ಕ್ಗಳು ಗೌರವಯುತ ಆಗಿರಬೇಕು, ದೈಹಿಕವಾಗಿ ಮಾನಸಿಕವಾಗಿ ಎಲ್ಲೋ ಒಂದು ಕಡೆ ಹಲ್ಲೆ ಆಗುವಂಥ ಅಥವಾ ಮನಸ್ಸಿಗೆ ಘಾಸಿ ಮಾಡುವಂಥ ಸಂದರ್ಭಗಳು ಬರಬಾರ್ದು. ಆದರೆ ಬಿಗ್ ಬಾಸ್ನಲ್ಲಿ ಈ ಬಿಗ್ ಬಾಸ್ ಏನು ಮಾಡ್ತಾಯಿದ್ರು, ನಡುವೆ ಬಂದು ದಬಾಯಿಸಿ ಯಾರನ್ನ ಮನೆಯಿಂದ ಕಳಿಸ್ಬೇಕು, ಯಾರನ್ನ ಫನಿಷ್ ಮಾಡಬೇಕು ಅನ್ನೋಂಥ ಗೊತ್ತಾಗ್ತಾನೆ ಇಲ್ವೋ, ಏನು ಮಲ್ಕೊಂಡ್ಬಿಟ್ಟಿರ್ತಾರೆ ಬಿಗ್ ಬಾಸ್ನವರು. ಈ ಟಾಸ್ಕ್ಗಳು ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಚಿಕ್ಕ ಮಕ್ಕಳ ಥರ ಜಗಳ ಆಡುವ ಸಂದರ್ಭದಲ್ಲಿ ಬಿಗ್ ಬಾಸ್ನವ್ರು ನಡುವೆ ಬಂದು ಇವರು ಜಗಳವನ್ನು ಬಿಡಿಸಿ ಇವ್ರನ್ನ ಮನೆಗೆ ಒದ್ದು ಯಾಕೆ ಓಡಿಸಲ್ಲ ಅನ್ನುವಂಥದ್ದು ಮಾತ್ರ ಜನರಿಗೆ ಗೊತ್ತಾಗದೇ ಇರುವಂಥ ಪ್ರಶ್ನೆ. ಈ ಬಿಗ್ ಬಾಸ್ನವ್ರು ಏನು ಅವ್ರಿಗೆ ರೂಲ್ಸ್ ಗೊತ್ತಿಲ್ವೋ, ಅಥವಾ ಈ ಶೋ ನಡೆಯುತ್ತಿರುವಂಥ ಸಂದರ್ಭದಲ್ಲಿ ಊಟ ಮಾಡ್ತಾ ಡ್ರಿಂಕ್ಸ್ ಆಗ್ತಾ ಮಲ್ಕೊಂಡ್ಬಿಟ್ಟಿರ್ತಾರೆ, ಅಥವಾ ಎಲ್ಲಿಗೆ ಹೋಗಿರ್ತಾರೆ, ಬಾತ್ರೂಮಲ್ಲಿ ಹೋಗಿ ಕೂತ್ಬಿಟ್ಟಿರ್ತಾರೆ ಅನ್ನೋಂಥದ್ದು ಮಾತ್ರ ನಮಗೂ ಗೊತ್ತಾಗ್ತಾ ಇಲ್ಲ ವೀಕ್ಷಕರೇ. ಇದ್ರ ಬಗ್ಗೆ ನಿಮಗೆ ಏನು ಅನಿಸುತ್ತೆ ಅನ್ನೋಂಥದ್ದನ್ನು ದಯವಿಟ್ಟು ಕಾಮೆಂಟ್ನಲ್ಲಿ ಮಾಡಿ ಅಂತ ಹೇಳ್ತಾ ಎಲ್ರಿಗೂ ಧನ್ಯವಾದಗಳು.